ಮಾತಾ ಕಿ ತಿದ್ದಬೇಡಿ ತಿದ್ದಬೇಡಿ. ಗೋರಕ್ಷಕರಿಗೆ ಪೋಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ತಿದ್ದಬೇಡಿ ತಿದ್ದಬೇಡಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಈ ಹಂತಕರನ್ನು ರಕ್ಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮಾತಾ ಕಿ ಭಾರತ್ ಮಾತಾ ಕಿ. ತಿದ್ದಬೇಡಿ ತಿದ್ದಬೇಡಿ. ಗೋರಕ್ಷಕರಿಗೆ ಪೋಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ತಿದ್ದಬೇಡಿ ತಿದ್ದಬೇಡಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಈ ಹಂತಕರನ್ನು ರಕ್ಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಗೋ ಹಂತಕರಿಗೆ ಪೋಷಿಸುತ್ತಿರುವ ರಾಜ್ಯ ಸರ್ಕಾರ. ಭಾರತ್ ಮಾತಾ ಕಿ ಗೋ ಮಾತಾ ಕಿ ಭಾರತ್ ಮಾತಾ ಕಿ. ಸರ್ ಏನಾದರೂ ಆದ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಸಹಿತ ಮುತ್ತಿಗೆ ಹಾಕುವಂತ ಸನ್ನಿವೇಶಗಳನ್ನು ಸಹಿತ ನಮ್ಮ ವಿಚಾರಧಾರೆಗಳು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಆಗ್ತಾವೆ. ಅದಕ್ಕೆ ಇಂದಿನ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ, ನೀವು ಹೆಂಗ್ ಈ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಲಿಕ್ಕತ್ತಿರಲ್ಲ, ಮಸೀದಿ ಇರ್ತಕ್ಕಂಥ ಮೈಕ್ ಧ್ವನಿವರ್ಧಕ ಕಾಯ್ದೆಗಳನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ ನಿಮಗೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಅಲ್ಲಿ ಹೋಗಿ ಗೋ ಹತ್ಯೆ ಹಿಂದೂ ವಿರೋಧಿ ಕಾಯ್ದೆಗಳನ್ನ ಮಾಡೋಷ್ಟು ನಿಮಗೆ ತಾಕತ್ತು ಐತಲ್ಲ, ಈ ತಾಕತ್ತನ್ನು ಸಹಿತ ಧ್ವನಿವರ್ಧಕದ ಮೇಲೆ ನೀವು ತಾಕತ್ ಮಾಡಿ ಪ್ರದರ್ಶನ ಅನ್ನೋದನ್ನ ಈ ಸಭೆಯಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಬಂಧುಗಳೇ. ಯಾಕಪ್ಪ ಅಂದ್ರೆ ಬರೇ ಹಿಂದೂಗಳ ಮೇಲೆ ದಬ್ಬಾಳಿಕೆಯೇ ಈ ತುಘಲಕ್ ಸರ್ಕಾರದ ಉದ್ದೇಶ ಆಗಿದೆ. ಅದನ್ನ ನಾವು ಇಂತಹ ಸನ್ನಿವೇಶಗಳನ್ನು ನಾವು ಒಬ್ಬರೇ ಅಲ್ಲ, ನಮ್ಮ ಹಿರಿಯರು ಮೆಟ್ಟಿ ಬಂದಾರ, ನಾವು ಇಂತಹ ಸನ್ನಿವೇಶಗಳನ್ನ ಇಂದೂ ಮೆಟ್ತೀವಿ, ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ದಿವಸ ಏನಾದ್ರೂ ಮಂಡನೆ ಒಂದು ಗೋ ಹತ್ಯೆ ಕಾಯ್ದೆ ಸಡಿಲಿಕೆ ಆಗ್ಬಾರ್ದು. ಕಾಯ್ದೆ ಯಾವ ತರ ಇತ್ತೋ ಅದೇ ತರ ಆಗ್ಬೇಕು. ನೋಡ್ರಿ, ಬರೀ ಒಂದು ಬಾಂಡ್ ಬರೆದು ಕೊಟ್ರೆ ಗಾಡಿ ಬಿಡ್ತಾರಂತ ಎಸಿ ಆಫೀಸ್. ಇದ್ರ ಪವರ್ ಎಲ್ಲ ಇರೋದು ಎಸಿಗಳಿಗೆ. ಎಸಿಗಳಿಗೆ ಏನು ಆರ್ಡರ್ ಆಗತ್ತಂದ್ರೆ ಬಾಂಡ್ ಕೊಟ್ರೆ ಗಾಡಿ ಬಿಟ್ಟು ಬಿಡ್ಬೇಕಂತ, ಹಕ್ಕಳ ಬಿಟ್ಟು ಬಿಡ್ಬೇಕಂತ. ಯಾಕೆ ಶಿಕ್ಷೆ ಆಗ್ಬಾರ್ದು? ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಯಾಕೆ ಆಗ್ಬಾರ್ದು? ಗೋ ಹತ್ಯೆ ಕಾಯ್ದೆ ಯಾಕೆ ಆಗಬಾರ್ದು ಅನ್ನೋದು ಸಡಿಲಿಕೆ ಮಾಡಿ ಇಲ್ಲಿರ್ತಕ್ಕಂಥ ಜಿಹಾದಿ ಭಯೋತ್ಪಾದನೆ ಮುಖಗಳನ್ನ ಮತ್ತೆ ಬೆಂಬಲಿಸುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತರು ನಾವು ಇಲ್ಲಿ ಕೂತಾರ, ನಾವೆಲ್ಲರೂ ತಲೆಯಾಗಿ ಇಟ್ಕೋಬೇಕು. ಬರೀ ಗೋ ಹತ್ಯೆ ಕಾಯ್ದೆ ಬಂತ ಇವತ್ತು ನಾವು ಮನವಿ ಕೊಟ್ಟರೆ ಸಾಳಂಗಿಲ್ಲ. ಇಲ್ಲಿದ್ದವ್ರು ನಾವು ಸಹಿತ ನಾಳೆ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ನಾವು ನಮ್ಮ ಮನವಿಗಳನ್ನ ಕೊಡೋದಿದೆ. ಅವು ಇಲ್ಲಿ ಕುತ್ಕೊಂಡವರು ಸಹಿತ ನಾಳೆನೂ ಸಹಿತ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಮನವಿಯನ್ನ ಕೊಡಬೇಕು. ಅದು ಮುಂದೆ ಏನಾದ್ರೂ ಹೋದ ಇದು ಬೃಹತ್ ಪ್ರತಿಭಟನೆ ರೂಪದಲ್ಲಿ ತಾಳುತ್ತೆ ಅನ್ನೋ ವಿಚಾರವನ್ನ ನಮ್ಮೆಲ್ಲ ಹಿರಿಯರು ವಿಚಾರಧಾರೆಗಳು ಇಟ್ಕೊಂಡಿದಾರ. ನಾಳೆ ದಿವಸ ಅದು ಆಗಬಾರ್ದು ಅನ್ನೋದೇ ನಮ್ದು ಇವತ್ತಿನ ಮನವಿ ಆಗಿದೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.